ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಓದಿದ್ದನ್ನು ಹೆಚ್ಚು ಜ್ಞಾಪಕದಲ್ಲಿ ಹೇಗಿಟ್ಕೋಬೇಕು ಹಾಗೂ ಆ ಒಂದು ಜ್ಞಾಪಕ ಶಕ್ತಿಯನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕನ್ನೋದೇ ಇವತ್ತಿನ ವಿಷಯ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಒಂದು ಅಂಶಗಳು ನಾವು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂತಹ ಅಂಶಗಳನ್ನು ಚರ್ಚೆ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಪೀಠಿಕೆ ಹೇಳ್ತೀನಿ ಸ್ನೇಹಿತರೆ. ಶಿಕ್ಷಣದ ಬಗ್ಗೆ ಅದನ್ನು ನಾವು ತಿಳ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ಶಿಕ್ಷಣದಲ್ಲಿ ನಮ್ಗೆ ಏನಿರಬೇಕಪ್ಪ ಅಂದರೆ ಹೆಚ್ಚು ಆಸಕ್ತಿ ಇರಬೇಕು ಸ್ನೇಹಿತರೆ. ಹೆಚ್ಚು ಆಸಕ್ತಿ ಇದ್ದಾಗ ಮಾತ್ರ ಆ ಒಂದು ಶಿಕ್ಷಣ ನಮ್ಮ ಮನ ಮುಟ್ಟುತ್ತದೆ. ಹಾಗೆಯೇ ನಾವು ಓದುವಂತಹ ವಿಷಯದಲ್ಲಿ, ನಾವು ಓದುವಂತಹ ಸಬ್ಜೆಕ್ಟಲ್ಲಿ ನಾವು ಯಾವುದೇ ಒಂದು ಟಾಪಿಕ್ ಓದ್ತಿರಲಿ, ಅದರಲ್ಲಿ ಪೂರ್ತಿ ಉತ್ಸಾಹ ಇರಬೇಕು. ಆ ಒಂದು ಪೂರ್ತಿ ಉತ್ಸಾಹ ಇರಬೇಕು, ಪೈಪೋಟಿ ಇರಬೇಕು, ಓದುವುದರಲ್ಲಿ ಪೈಪೋಟಿ ಇರಬೇಕು. ಮತ್ತು ಹೆಚ್ಚು ಹೆಚ್ಚು ವಿಷಯಗಳನ್ನು ಕಲಿತಾ ಹೋದಂತೆ ಹೆಚ್ಚು ಹೆಚ್ಚು ಆಸಕ್ತಿ ಬೆಳೀತಾ ಹೋಗ್ಬೇಕು ಸ್ನೇಹಿತರೆ. ಮತ್ತು ಏನಪ್ಪ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಒಂದು ಸಬ್ಜೆಕ್ಟ್ ಆದ ತಕ್ಷಣ ಮತ್ತೊಂದು ಸಬ್ಜೆಕ್ಟ್ ಓದಕ್ಕೆ ಹೋಗ್ತೀವಲ್ಲ, ಅದೇ ವಿಶ್ರಾಂತಿ ಸ್ನೇಹಿತರೆ. ಕಂಟಿನ್ಯೂ ಹೆಂಗೆ ಓದ್ತಾ ಇರಬೇಕಪ್ಪ ಅಂದರೆ, ಎಷ್ಟು ಓದಿದ್ರು, ಕೆಲವ್ರಿಗೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ. ಆ ರೀತಿ ಎಷ್ಟು ಓದಿದ್ರೂ ನಮ್ಮ ಬ್ರೈನ್ ತುಂಬದೇ ಇರಬೇಕು. ಆ ರೀತಿ ಓದ್ತಾ ಇರ್ಬೇಕು ಸ್ನೇಹಿತರೆ. ಎಷ್ಟು ತುಂಬಿದ್ರೂ ತುಂಬುತ್ತಾ ಇಲ್ವಲ್ಲ, ಎಷ್ಟು ಓದಿದ್ರೂ ತುಂಬುತ್ತಾ ಇಲ್ವಲ್ಲ ನಮ್ಮ ಒಂದು ಜ್ಞಾನ ಅನ್ನೋದನ್ನು. ಅಷ್ಟು ಆಸಕ್ತಿ ಇದ್ದಾಗ ಮಾತ್ರ ನಮಗೆ ಶಿಕ್ಷಣದಲ್ಲಿ ಮುಂದುವರಿಯಲು ಸಾಧ್ಯ ಆಗ್ತದೆ ಸ್ನೇಹಿತರೆ. ಮತ್ತು ಓದುವುದರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಈ ಒಂದು ಕಾಂಪಿಟೇಟಿವ್ ಮೈಂಡನ್ನು ಬೆಳೆಸ್ಕೊಳ್ಳಿ. ಬೇಕಾದ್ರೆ ಆ ಓದೋದ್ರಲ್ಲಿ ಹೊಟ್ಟೆ ಕಿಚ್ಚುಪಡಿ, ಸಮಾಜದ ವಿಚಾರಗಳಲ್ಲಿ ಹೊಟ್ಟೆ ಕಿಚ್ಚುಪಡಬೇಡಿ. ನನ್ನ ಫ್ರೆಂಡ್ ನನಗಿನ್ನ ಚೆನ್ನಾಗಿ ಓದ್ತಾ ಇದ್ದಾನೆ, ಅದಕ್ಕಿಂತ ನಾನು ಚೆನ್ನಾಗಿ ಓದಬೇಕು ಅನ್ನೋ ಆ ರೀತಿಯ ಹೊಟ್ಟೆ ಕಿಚ್ಚು ಗುಣವನ್ನು ಬೆಳೆಸ್ಕೊಳ್ಳಿ. ಆದರೆ ಮನೆ ವಿಚಾರಗಳಿಗೆ, ಸಮಾಜದ ವಿಚಾರಗಳಿಗೆ, ಬೇರೆ ವಿಚಾರಗಳಿಗೆ ಹೊಟ್ಟೆ ಕಿಚ್ಚನ್ನು ಬೆಳೆಸ್ಕೋಬೇಡಿ ಸ್ನೇಹಿತರೆ. ಹೆಂಗೆ ಓದಬೇಕಪ್ಪ ಅಂದರೆ, ಎಷ್ಟು ಒಂದು ಹೊಸ ವಿಷಯ ಸಿಕ್ತು ಅಂದರೆ ಹೆಂಗಿರ್ಬೇಕು ಗೊತ್ತಾ, ಒಂದು ಸ್ಪೆಷಲ್ ಮೈಸೂರು ಪಾಕ್ ತಿನ್ನಂಗೆ ಇರಬೇಕು ಸ್ನೇಹಿತರೆ. ಅಷ್ಟು ಆಸೆ ಪಟ್ಟು ನಾವು ಸ್ವೀಕಾರ ಮಾಡಬೇಕು ಒಂದು ವಿಚಾರವನ್ನು. ಒಂದು ಸಬ್ಜೆಕ್ಟ್ ಮುಗೀತು, ಈ ಒಂದು ಟಾಪಿಕ್ ಮುಗೀತು, ಇನ್ನೊಂದು ಟಾಪಿಕ್ ಹೋಗ್ತೀನಿ ಅಂದ್ರೆ ಹಬ್ಬ ಈ ಟಾಪಿಕೇ ಎಷ್ಟು ಚೆನ್ನಾಗಿತ್ತಲ್ಲ, ಇನ್ನೊಂದು ಟಾಪಿಕ್ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಈ ಥರ ಇದ್ದಾಗ ಮಾತ್ರ ನಮ್ಮ ಒಂದು ಮುಂದಿನ ಅಂಶಗಳು, ನಾನು ಹೇಳ್ತಾ ಹೋಗುವಂಥ ಅಂಶಗಳು ನಿಮಗೆ ಅನುಕೂಲ ಆಗ್ತವೆ ಸ್ನೇಹಿತರೆ. ಈ ರೀತಿ ಇದ್ದಾಗ ಮಾತ್ರ ನಿಮಗೆ ಅನುಕೂಲ ಆಗ್ತವೆ. ಈಗ ನಾನು ಇದೆಲ್ಲ ಯಾಕೆ ಹೇಳಿದ್ನಪ್ಪ ಅಂದರೆ, ಇಷ್ಟೆಲ್ಲ ಅಂಶಗಳು, ಇಷ್ಟೆಲ್ಲ ಇಂಟ್ರೆಸ್ಟು, ಇಷ್ಟೆಲ್ಲ ಆಸಕ್ತಿ, ಉತ್ಸಾಹ, ಪೈಪೋಟಿ, ಸ್ಪರ್ಧಾತ್ಮಕ ಮನೋಭಾವ ಇದೆಲ್ಲ ಇದ್ದರೇ ಮಾತ್ರ ನೀವು ಜ್ಞಾನವನ್ನು ಪಡೆಯಲು, ಶಿಕ್ಷಣವನ್ನು ಪಡೆಯಲು ಹಾಗೂ ಈ ಒಂದು ಮುಂದಿನ ವಿಷಯಗಳನ್ನು ಹೇಗೆ ನೆನಪಿಟ್ಕೋಬೇಕು, ಹೇಗೆ ನಮ್ಮ ಜ್ಞಾನವನ್ನು ವೃದ್ಧಿಸ್ಕೋಬೇಕು, ಹೇಗೆ ಜ್ಞಾಪಕ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಫಸ್ಟ್ ಪಾಯಿಂಟ್ ಸ್ನೇಹಿತರೆ, ನಾನು ಸುಮಾರು ಅಧ್ಯಯನ ಮಾಡಿ ಎಷ್ಟೋ ಪಾಯಿಂಟ್ಗಳನ್ನು ನೋಟ್ಔಟ್ ಮಾಡಿದ್ದೀನಿ. ನಾನು ಒಂದೊಂದು ಪಾಯಿಂಟ್ನೇ ಹೇಳ್ತಾ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಆ ವಿವರಿಸ್ತಾ ಹೋದಾಗ ನೀವು ಪ್ರತಿಯೊಂದು ಪಾಯಿಂಟ್ನು ನೀವು ನೋಟ್ ಮಾಡ್ಕೊಳ್ಳಿ. ಬೇಕಾದರೆ ಇಲ್ಲ ಮತ್ತೆ ಅದನ್ನು ನೋಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಹೆಂಗಾದ್ರೆ ಅನುಕೂಲ ಆದರೆ ಹಂಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊಟ್ಟ ಮೊದಲ ಪಾಯಿಂಟ್ ಏನು ಸ್ನೇಹಿತರೆ ಅಂದರೆ, ವಿಷಯವನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಒಂದು ವಿಷಯ ನಿಮ್ಮ ಲೆಕ್ಚರರ್ ಪಾಠ ಮಾಡ್ತಾ ಇರಲಿ, ಇಲ್ಲ ನೀವು ಓದ್ತಾ ಇರಲಿ, ಆ ವಿಷಯ ಯಾವುದ್ರ ಬಗ್ಗೆ, ಏನಿದೆ ಈ ವಿಷಯ, ಹೆಂಗಿದೆ ಈ ವಿಷಯ ಅನ್ನೋದನ್ನು ಪೂರ್ತಿ ಒಂದು ಸಮಗ್ರ ಚಿತ್ರಣ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ವಿಚಾರ ನಿಮಗೆ ಸಹಕಾರಿಯಾಗುತ್ತದೆ. ಯಾವಾಗ ನೀವು ಅರ್ಥ ಮಾಡ್ಕೊತೀರೋ ಆವಾಗ ನಿಮ್ಮ ಜ್ಞಾಪಕದಲ್ಲಿ ಆ ವಿಷಯ ಪ್ರಿಂಟ್ ಆದಂಗೆ ಇರ್ತದೆ ಸ್ನೇಹಿತರೆ. ಪ್ರಿಂಟ್ ಆದಂಗೆ ಇರ್ತದೆ. ಯಾವಾಗ ನೀವು ಪ್ರಿಂಟ್ ಆಗಂಗೆ ಮಾಡ್ಕೊತೀರೋ ಆವಾಗ ಆಟೋಮೆಟಿಕ್ಕಾಗಿ ಆ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡಿಂದ ಡಿಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಈ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಸಾಧ್ಯನೋ ಅಷ್ಟು ಜ್ಞಾಪಕಶಕ್ತಿಯನ್ನು ವೃದ್ಧಿ ಮಾಡ್ಕೋಬೋದು. ಆ ಜ್ಞಾಪಕಶಕ್ತಿಯನ್ನು ನಾವು ಯಾವಾಗ ವಿಷಯವನ್ನು ಪೂರ್ತಿ ಅರ್ಥ ಮಾಡ್ಕೊತೀವೋ ಆವಾಗ ವೃದ್ಧಿ ಮಾಡ್ಕೊಳ್ಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಪಾಯಿಂಟು, ವಿಷಯವನ್ನು ಭಾಗಗಳಾಗಿ ವಿಂಗಡಿಸಿಕೊಳ್ಳಬೇಕು ಸ್ನೇಹಿತರೆ. ನೀವು ಯಾವ ವಿಚಾರವನ್ನು ಪೂರ್ತಿಯಾಗಿ ಸಮಗ್ರವಾಗಿ ಒಂದು ಇಡಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನು ಸಣ್ಣ ತುಣುಕುಗಳಾಗಿ ಡಿವೈಡ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಆ ಡಿವೈಡ್ಗಳು ಮಾಡಿದಾಗ ಅದರಲ್ಲಿ ಪಾರ್ಟ್ಸನ್ನು ಡಿವೈಡ್ ಮಾಡುವಂತಹ ಕೆಪಾಸಿಟಿ ಇರಬೇಕು. ಆ ಕೆಪಾಸಿಟಿ ಯಾವಾಗ ಬೆಳೀತದಪ್ಪ ಅಂದರೆ, ನೀವು ದೀರ್ಘವಾಗಿ ಓದುವಾಗಲಿ, ಇಲ್ಲ ನಿಮ್ಮ ಲೆಕ್ಚರರ್ ಆಗಲಿ, ನಿಮ್ಮ ಟೀಚರ್ ಆಗಲಿ, ನಿಮ್ಮ ಒಂದು ಮಾಸ್ಟರ್ ಆಗಲಿ, ಯಾರೇ ಆಗಲಿ ಪಾಠ ಮಾಡುವಾಗ ಅದನ್ನು ಆ ರೀತಿ ವಿಶ್ಲೇಷಣೆ ಮಾಡಿಕೊಳ್ಳುವಷ್ಟು ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಆವಾಗ ಆಟೋಮೆಟಿಕ್ಕಾಗಿ ಪ್ರತಿ ವಿಚಾರವನ್ನು
ಸಹ, ನೀವು ಎಕ್ಸಾಮ್ ಮುಗಿದ್ರೂ ಸಹ, ಮತ್ತೆ 2 ವರ್ಷ ಆದರೂ ಸಹ ಆ ವಿಚಾರ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ ಅನ್ನೋದು ನನ್ನ ಒಂದು ಸಲಹೆ ಸ್ನೇಹಿತರೆ. ಅದೇ ರೀತಿ 3ನೇ ಪಾಯಿಂಟು, ವಿಂಗಡಿಸಿಕೊಂಡ ಭಾಗಗಳನ್ನು ಸಂಪರ್ಕ ಇಟ್ಕೊಳ್ಳುವಾಗೆ ಒಂದು ಕೊಂಡಿಗಳನ್ನು ತಯಾರು ಮಾಡ್ಕೊಳ್ಳಿ. ವಿಷಯವನ್ನು ಅರ್ಥ ಮಾಡ್ಕೊಂಡಿರ್ತೀರಿ, ಆ ವಿಷಯವನ್ನು ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡ್ತೀರಿ. ಆ ಭಾಗಗಳಿಗೆ ಡಿವೈಡ್ ಮಾಡಿದಾಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೀವು ಕೆಲವು ಕೊಂಡಿಗಳನ್ನು ಲಿಂಕ್ಸ್ ಮುಖಾಂತರ ನೆನಪಿಟ್ಕೊಂಡಿರಬೇಕು. ಆ ಒಂದು ಕೊಂಡಿಗಳನ್ನು ಈ ಕೊಂಡಿಯಿಂದ ಈ ಕೊಂಡಿಗೆ ಏನು ಮಾಡಿದ್ರೆ ಇದು ಅಂತ ಒಂದು ಕೊಂಡಿ ಇಟ್ಕೊಂಡಿರ್ಬೇಕು ಸ್ನೇಹಿತರು, ಒಂದು ಬ್ರಿಡ್ಜ್ ಥರ ಇಟ್ಕೊಂಡಿರಬೇಕು. ಆವಾಗ ನಿಮಗೆ ಪೂರ್ತಿ ವಿಚಾರ ಅರ್ಥ ಆಗುತ್ತೆ. ಇದೆಲ್ಲ ಆಗಬೇಕಂದ್ರೆ ಮೊದಲ ಪಾಯಿಂಟ್ ನಾನು ಏನು ಹೇಳಿದ್ನಲ್ಲ, ವಿಷಯವನ್ನು ಪೂರ್ತಿ ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಅದೇ ರೀತಿ ಪುನಃ ಪುನರಾವರ್ತನೆ ಮಾಡಬೇಕು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ನೋಡಿ, ಈ ಒಂದು ವಾರದಲ್ಲಿ ಅಂದ್ಕೊಳ್ಳಿ, ಈಗ ಈ ವಾರದಲ್ಲಿ ಯಾವತ್ತಾದರೂ ಸೋಮವಾರ ಒಂದು ಲೆಸನ್ ಆಗಿದೆ ಅಂದ್ಕೊಳ್ಳಿ, ಆ ಲೆಸನ್ ನೀವು ಪರ್ಫೆಕ್ಟ್ ಆಗಿದ್ದೀರಿ, ಆ ಲೆಸನ್ ಸಮಗ್ರ ಚಿತ್ರಣ ಅರ್ಥ ಮಾಡ್ಕೊಂಡಿದ್ರಿ, ಆ ಲೆಸನಲ್ಲಿ ಪ್ರತಿ ಕ್ವಶನ್ ಆನ್ಸರು ಬರ್ತವೆ, ಕ್ರಾಸ್ ಕ್ವಶನ್ಸು ಬರ್ತವೆ, ಮಲ್ಟಿಪಲ್ ಕ್ವಶನ್ಸು ಬರ್ತವೆ, ಎಲ್ಲ ರೀತಿಯ ಕ್ವಶನ್ಸು ಬರ್ತದೆ. ನೀವು ಹೆಂಗೆ ಕೇಳಲಿ ನಾನು ಅನಲೈಸ್ ಮಾಡ್ತೀನಿ, ಅದನ್ನು ಹೇಳ್ತೀನಿ ಅನ್ನೋಷ್ಟು ಕೆಪಾಸಿಟಿ ಇದ್ದರೂ ಸಹ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆ ಪಾಠವನ್ನು ನೀವು ರಿವಿಷನ್ ಮಾಡ್ಕೋಬೇಕು, ಪುನರಾವರ್ತನೆ ಮಾಡ್ಕೊತಾ ಇರಬೇಕು ಸ್ನೇಹಿತರೆ. ಆ ರೀತಿ ಪುನರಾವರ್ತನೆ ಮಾಡಿಕೊಂಡಾಗ ನಿಮ್ಮ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗ್ತದೆ, ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಓದಿದ್ದನ್ನು ನೋಡಲಾರದೆ ಸ್ವಂತ ಬರೆಯಬೇಕು ಸ್ನೇಹಿತರೆ. ಇದೇ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಯಾವಾಗಪ್ಪ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ಯಾವಾಗ ಅದು ಫ್ರೀ ಟೈಮ್ ಇದ್ದಾಗ, ಈಗ ಲಾಸ್ಟ್ ಮಂಡೇ ಅಂದ್ಕೊಳ್ಳಿ, ಒಂದು ಮಂಡೇಯಲ್ಲಿ ಆ ವಿಚಾರ ಆಗಿದೆ, ಸಬ್ಜೆಕ್ಟ್ ಆಗಿದೆ, ಚರ್ಚೆ ಮಾಡಿದ್ದೀವಿ, ಎಲ್ಲ ಆಗಿದೆ ಅಂದ್ಕೊಳ್ಳಿ. ನೆಕ್ಸ್ಟು ಫ್ರೈಡೇ ಆರ್ ಸಾಟರ್ಡೆ ಏನು ಮಾಡಬೇಕಪ್ಪ ಅಂದರೆ, ಅದನ್ನು ಆ ವಿಚಾರವನ್ನು ಒಂದು ಸಲ ಪುನರಾವರ್ತನೆ ಮಾಡಿಕೊಂಡು ಅದನ್ನು ಏನು ಮಾಡಬೇಕು, ನೋಡಲಾರದೆ ಬರೆಯಂಗಾಗಬೇಕು ಸ್ನೇಹಿತರೆ. ನಿಮಗೆ ಅದನ್ನು ನೋಡಲಾರದೆ ಅಂದರೆ ಆ ವಿಚಾರವನ್ನು ಸಂಪೂರ್ಣ ನೀವೇ ನಿಮ್ಮ ಓನ್ ಬರವಣಿಗೆಯಲ್ಲಿ ಬರೆಯುವ ಹಾಗೆ ಆಗಬೇಕು. ಆ ಓನ್ ಬರವಣಿಗೆಯಲ್ಲಿ ಯಾವಾಗ ಬರೆಯೋಕ್ಕಾಗುತ್ತೋ ಆವಾಗ ನೋಡಿ ಸ್ನೇಹಿತರೆ, ಎಂಥ ಎಕ್ಸಾಮ್ ಆದರೂ ಇರಲಿ ನೀವು ಫೇಸ್ ಮಾಡೋಷ್ಟು ಕೆಪಾಸಿಟಿ ಬರುತ್ತೆ. ಯಾಕೆಂದರೆ ಅಲ್ಲಿ ನಿಮ್ಮ ಒಂದು ಜ್ಞಾಪಕ ಶಕ್ತಿ ವೃದ್ಧಿಯಾಗಿರ್ತದೆ. ಯಾಕಪ್ಪ ಅಂದರೆ ನೀವು ಯಾವಾಗ ಬರೆಯೋಕ್ಕೆ ಹೋಗ್ತಿರೋ ನಿಮ್ಮ ಮೈಂಡ್ ಕೆಲಸ ಮಾಡುತ್ತೆ. ನಿಮ್ಮ ಮೈಂಡ್ ಯಾವಾಗ ಕೆಲಸ ಮಾಡೋಕ್ಕೆ ಹೋಗುತ್ತೋ ಆವಾಗ ಅದು ಸರ್ಚ್ ಮಾಡೋಕ್ಕೆ ಹೋಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಏನೇನು ಓದಿದ್ದೀನಿ, ಏನೇನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಸರ್ಚ್ ಮಾಡೋಕ್ಕೆ ಹೋಗಿ ಅದನ್ನು ಬರವಣಿಗೆ ರೂಪದಲ್ಲಿ ಬರೀತಾ ಹೋದರೆ ಅಲ್ಲಿ ಹೆಂಗಿರ್ತದಪ್ಪ ಅಂದರೆ ಶಾಶ್ವತ ಪ್ರಿಂಟ್ ಥರ ಇರ್ತದೆ ಸ್ನೇಹಿತರೆ. ಆದ್ದರಿಂದ ನೀವು ಹೆಚ್ಚು ವಿಚಾರಗಳನ್ನು ಸ್ವಂತ ಓದಿದ್ದನ್ನು ಆದಷ್ಟು ಸ್ವಂತ ಬರವಣಿಗೆಯಲ್ಲಿ ಬರೆಯೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಮುಂದಿನ ವಿಷಯ ನೋಟ್ ಮಾಡ್ಕೊಳ್ಳಿ. ಪ್ರತಿ ವಿಷಯ ಅವಾಗವಾಗ ಪುನರಾವರ್ತನೆ ಆಗಬೇಕು. ಈ ರೀತಿ ನಾನು ಆವಾಗಲೇ ಹೇಳಿದ್ನಲ್ಲ, ಆ ರೀತಿ ಮತ್ತೆ ನೀವು ಎಷ್ಟೇ ಸಲ ಬರೆದ್ರೂ ಸಹ ಅವಾಗವಾಗ ಪುನರಾವರ್ತನೆ ಆಗ್ತಾ ಇರಬೇಕು. ನೆಕ್ಸ್ಟ್ ಓದಿದ ವಿಷಯವನ್ನು ಸ್ನೇಹಿತರೊಂದಿಗೆ ಚರ್ಚಿಸಬೇಕು ಸ್ನೇಹಿತರೆ. ನೋಡಿ, ಇದು ಮೇಯ್ನ್ ಇಂಪಾರ್ಟೆಂಟು. ಈ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಒಂದು ಟಾಪಿಕನ್ನು ಓದಿದ್ರೆ ಅಂದ್ಕೊಳ್ಳಿ, ಯಾವುದೇ ಒಂದು ಟಾಪಿಕ್ ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಸೈನ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ, ಸೋಷಿಯಲ್ ಆಗಲಿ, ಯಾವುದಾದ್ರೂ ಸಬ್ಜೆಕ್ಟ್ ಆಗಿರಲಿ ಅಥವಾ GK ಆಗಿರಲಿ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನೀವು ಯಾವಾಗಪ್ಪ ಅಂದರೆ ಓದಿದ್ದನ್ನು ಅರ್ಥ ಮಾಡ್ಕೊಂಡಿದ್ದನ್ನು ಸಣ್ಣ ಸಣ್ಣ ತುಣುಕುಗಳಾಗಿ ಡಿವೈಡ್ ಮಾಡೋಷ್ಟು ಕೆಪಾಸಿಟಿ ಇದೆ, ಅದನ್ನು ಮತ್ತು ಸ್ವಂತ ಬರೆಯೋಷ್ಟು ಕೆಪಾಸಿಟಿ ಇದೆ, ಅವಾಗವಾಗ ರಿಪೀಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ಅಟ್ಲೀಸ್ಟ್ ನಿನ್ನ ಒಬ್ಬ ಫ್ರೆಂಡ್ ಹತ್ರ ಆಗಲಿ, ನಿನ್ನ 4-5 ಜನ ಸ್ನೇಹಿತರ ಜೊತೆ ಆಗಲಿ, ಒಂದು 2-3 ಸ್ನೇಹಿತರಾಗಲಿ, ಒಬ್ಬೇ ಫ್ರೆಂಡ್ ಆಗಲಿ, ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ವಿಷಯವನ್ನು ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆ ವಿಷಯ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಟಾಪಿಕ್ ತಗೊತೀರಿ ಅಂದ್ಕೊಳ್ಳಿ, ಆ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಆಮ್ಲಜನಕನ ಅಂತಲೇ ಒಂದು ವಿಚಾರ ತಿಳ್ಕೊಳ್ಳೋಣ. ಆಮ್ಲಜನಕದ ಬಗ್ಗೆ ನಿನಗೇನಂತ ತಿಳಿದಿದ್ಯೋ ಅವನು ಹೇಳಬೇಕು, ನಿನಗೇನಂತ ತಿಳಿದಿದ್ದು ನೀನು ಹೇಳಬೇಕು. ಒಬ್ರಿಗೊಬ್ರು ಚರ್ಚೆ ಮಾಡಿದಾಗ ಏನಾಗುತ್ತೆ, ಅದು ಇನ್ನೂ ಹೆಚ್ಚು ಒಂದು ವಿಚಾರಗಳು ನಮ್ಮ ಮೈಂಡಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ಆವಾಗ ಸೇವ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಜ್ಞಾಪಕ ಶಕ್ತಿನೂ ಹೆಚ್ಚಾಗುತ್ತೆ, ನಿಮ್ಮ ನೆನಪಿನ ಶಕ್ತಿನೂ ಸಹ ಹೆಚ್ಚಾಗುತ್ತೆ. ಚರ್ಚೆ ಮಾಡುವಾಗ ಗುಂಪಿನಲ್ಲಿ ಎಲ್ಲರೂ ಪ್ರತಿಕ್ರಿಯಿಸ್ತಾ ಇರಬೇಕು. ನೀವು 4 ಫ್ರೆಂಡ್ಸ್ ಸೇರಿದ್ರಿ ಅಂದ್ಕೊಳ್ಳಿ, 4 ಫ್ರೆಂಡ್ಸ್ ಸೇರಿದಾಗ 4 ಫ್ರೆಂಡ್ಸು ಒಂದೊಂಥರ ಅನಲೈಸ್ ಮಾಡ್ತಾರೆ ವಿಚಾರವನ್ನು. 4 ಫ್ರೆಂಡ್ಸ್ ಅನಲೈಸ್ ಮಾಡಿದಾಗ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ. ಯಾವಾಗ ಅನಲೈಸ್ ಮಾಡ್ತಾರೋ ಅದು ಎಷ್ಟು ಚರ್ಚೆ ಆಗ್ತದೆ. ಯಾವುದೇ ವಿಚಾರ ನೋಡ್ಕೊಳ್ಳಿ ನೀವು, ಅದೇ ಒಂದು ಬೇರೆ ಏನಾದರೂ ಔಟ್ ಆಫ್ ಟಾಪಿಕ್ಕು, ನಿಮ್ಮ ಸಬ್ಜೆಕ್ಟ್ ಅಲ್ಲದಿರೋ ಏನಾದರೂ ಔಟ್ ಆಫ್ ಟಾಪಿಕ್ ಚರ್ಚೆ ಮಾಡ್ಕೊಳ್ಳಿ, ಅವಾಗ ನೋಡಿ ಎಷ್ಟು ಚೆನ್ನಾಗಿ ನೆನಪಿರ್ತದೆ, ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಮೆಂಟ್ಸ್ ಕೊಡ್ತೀವಿ, ಎಷ್ಟು ಚೆನ್ನಾಗಿ ಲೈಕ್ಸ್ ಕೊಡ್ತೀವಿ. ಆ ರೀತಿ
ನಮ್ಮ ಒಂದು ಸಬ್ಜೆಕ್ಟ್ ವಿಷಯವನ್ನು ಅಷ್ಟೇ ನಾವೇನಾದರೂ ಚರ್ಚೆ ಮಾಡೋಕ್ಕೆ ಹೋದಾಗ ಖಂಡಿತ ಆ ವಿಚಾರ ನಿಮ್ಮ ಮೈಂಡಲ್ಲಿ ಹಚ್ಚಿದ್ದಂಗಿರುತ್ತೆ ಸ್ನೇಹಿತರೆ, ನೆನಪಿನಲ್ಲೇ ಅಷ್ಟು ಶಾಶ್ವತವಾಗಿ ಉಳಿಯುತ್ತದೆ. ಈ ರೀತಿ ಮಾಡಿ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಸಹ ಸಂಬಂಧ ಇರಬೇಕು ಸ್ನೇಹಿತರೆ. ಹೆಂಗಪ್ಪ ಅಂದರೆ, ಯಾವುದಾದ್ರೂ ಒಂದು ವಿಷಯ ಓದ್ತಾ ಇರ್ತೀರಿ, ಅಲ್ಲಿ ಕೆಲವು ಪದಗಳು ಬೇರೆ ವಿಷಯಕ್ಕೆ ನೆನಪಾಗ್ತದೆ, ಅಲ್ಲಿ ಸಹ ಆ ವಿಷಯ ಆಗ ಪಟ್ಟಂತ ನೆನಪಾಗಬೇಕು ನಮಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಸ್ವಿನೇ ಹೇಳ್ತೀನಿ, ಎಲ್ಲೋ ಒಂದು ವಿಷಯದಲ್ಲಿ ಒಂದು ಸೋಷಲ್ಲು ಯಾವುದೋ ಒಂದು ವಿಷಯದಲ್ಲಿ ಒಂದು ಇಸ್ವಿ ಬಂತು, ಆ ಇಸ್ವಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಎಲ್ಲೋ ಒಂದು ಇಸ್ವಿ ಬಂತು, ಅದೇ ಈ ಇಸ್ವಿಯಲ್ಲಿ ಏನೇನಾಗಿದೆ, ಈ ಇಸ್ವಿಯಲ್ಲಿ ಯಾವ್ಯಾವ ಹೆಂಗಾಗಿದೆ, ಈ ಇಸ್ವಿಯಲ್ಲಿ ಯಾವ ಒಂದು ವರ್ಷದಲ್ಲಿ ಏನೇನಾಗಿದೆ, ಹಂಗೆ ಆ ಥರ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಮತ್ತು ಯಾವುದಾದ್ರೂ ಪದಗಳು ಇಲ್ಲಿರೋ ಪದಗಳು ಅಲ್ಲಿರೋ ಪದಗಳು ಸಬ್ಜೆಕ್ಟಲ್ಲಿ ಸೇಮ್ ಬಂದಾಗ ಆವಾಗ ಆಟೋಮೆಟಿಕ್ಕಾಗಿ ನಮ್ಗೆ ಆ ವಿಚಾರ ನೆನಪಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಆವಾಗ ಆ ವಿಚಾರನೂ ಮರೆಯಲ್ಲ, ಈ ವಿಚಾರನೂ ಮುರಿಯೋದಿಲ್ಲ. ಈ ರೀತಿ ಸಹ ಸಂಬಂಧ ಇರಬೇಕು ಸ್ನೇಹಿತರೆ. ಅದೇ ರೀತಿ ಪ್ರಶ್ನೆಗಳನ್ನು ನೀವೇ ತಯಾರಿಸಬೇಕು. ಈ ಒಂದು ಯಾವುದೇ ಒಂದು ಟಾಪಿಕ್ ಎತ್ಕೊಳ್ಳಿ, ಒಂದು ಪಾಠ ಎತ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಓನಾಗಿ ಪ್ರಶ್ನೆ ಮಾಡೋಕ್ಕೆ ತಯಾರು ಮಾಡಿ. ಒಂದು ಪ್ಯಾರ ಓದಿದ್ರೆ ಆ ಪ್ಯಾರಾದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಶ್ನೆಗಳನ್ನು ತಯಾರು ಮಾಡಿ, ಅದಕ್ಕೆ ಉತ್ತರಗಳನ್ನು ನೀವೇ ತಯಾರು ಮಾಡಿ, ಅದಕ್ಕೆ ಕ್ರಾಸ್ ಪ್ರಶ್ನೆಗಳನ್ನು ನೀವೇ ತಯಾರು ಮಾಡಿ, ಆ ಕ್ರಾಸ್ ಪ್ರಶ್ನೆಗಳ ಜೊತೆಗೆ ಅದಕ್ಕೆ ಉತ್ತರಗಳು ಸಹ ನೀವು ರೆಡಿ ಮಾಡಿಟ್ಕೊಳ್ಳಿ. ಖಂಡಿತ ನೀವು ಆ ಒಂದು ವಿಷಯದಲ್ಲಿ ಸಕ್ಸಸ್ ಆಗಿಯೇ ಆಗ್ತೀರಿ ಮತ್ತು ನಿಮ್ಮ ಜ್ಞಾಪಕಶಕ್ತಿ ಹೆಚ್ಚು ಆಗಿಯೇ ಆಗುತ್ತೆ ಅನ್ನೋದು ನಾನು ಖಂಡಿತವಾಗಿ ಹೇಳ್ತೇನೆ ಸ್ನೇಹಿತರೆ. ನೀವು ಪಠ್ಯಪುಸ್ತಕದಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನು ಹೊರತುಪಡಿಸಿ ಸ್ವಂತ ಪ್ರಶ್ನೆಗಳನ್ನು ನೀವು ತಯಾರು ಮಾಡಿ, ಆ ತಯಾರು ಮಾಡಿದಾಗ ಆಟೋಮೆಟಿಕ್ಕಾಗಿ ನೀವು ಆ ಒಂದು ವಿಷಯದ ಸಂಪೂರ್ಣ ಹಿಡಿತ ನಿಮ್ಮ ಕೈಗೆ ಬಂದ್ಬಿಡ್ತಾರೆ ಸ್ನೇಹಿತರೆ. ಪ್ರಶ್ನೆಗಳನ್ನು ತಯಾರಿಸುವ ಶಕ್ತಿ ಯಾರಲ್ಲಿದೆಯೋ ಅವರಲ್ಲಿ ಕಾನೂನುಗಳನ್ನು ತಯಾರಿಸುವ ಶಕ್ತಿ ಮುಂದೊಂದು ದಿನ ಬಂದೇ ಬರುತ್ತದೆ ಅನ್ನೋದು ನನ್ನ ಒಂದು ಓಪನ್ ಚಾಲೆಂಜು. ಸೊ ನೀವು ಯಾವುದೇ ವಿಷಯ ಕಲೀರಿ, ಯಾವುದೇ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಪ್ರಶ್ನೆಗಳನ್ನು ತಯಾರಿಸೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಬಂದರೆ ನಮ್ಮ ಒಂದು ಎಷ್ಟು ಕಾನೂನುಗಳನ್ನಾಗಲಿ ಎಂಥವೇ ಆಗಲಿ ತಯಾರು ಮಾಡೋಷ್ಟು ಕೆಪಾಸಿಟಿ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಒಂದು ಎಲ್ಲ ಒಂದು ಅಭ್ಯರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬಂದೇ ಬರುತ್ತದೆ ಅನ್ನೋದು ನನ್ನ ಒಂದು 100% ಓಪನ್ ಚಾಲೆಂಜ್ ಸ್ನೇಹಿತರೆ. ಇದು ನಮ್ಮ ಅಂಬೇಡ್ಕರ್ ಹಾಗೆ ಓದಿದ್ದು, ಎಷ್ಟೋ ಪದವಿಗಳನ್ನ ಪಡೆದ್ರು, ಎಷ್ಟೋ ಇದು ಮಾಡಿದ್ರು, ಎಷ್ಟು ನಾಲೆಜ್ ತುಂಬಿಕೊಂಡ್ರು, ಇದುವರೆಗೂ ಪ್ರಪಂಚದಲ್ಲಿ ಅಂಬೇಡ್ಕರ್ ಅಷ್ಟು ಪಡೆದಿರೋ ಪದವಿಗಳು, ಅಂಬೇಡ್ಕರ್ಗಿರುವಷ್ಟು ಜ್ಞಾನ ಇದುವರೆಗೂ ಯಾರಿಗೂ ಇಲ್ಲ ಇಡೀ ಪ್ರಪಂಚದಲ್ಲಿ. ನಮ್ಮ ಒಂದು ದೇಶದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ. ಆದ್ದರಿಂದ ನಾವು ಓದಿಗೆ ಅಷ್ಟು ಉತ್ಸಾಹ ಕೊಡಬೇಕು, ಓದಿಗೆ ಅಷ್ಟು ಆಸಕ್ತಿ ಕೊಡಬೇಕು, ಓದಿನಲ್ಲಷ್ಟು ಪೈಪೋಟಿ ಇರಬೇಕು, ಓದಿನಲ್ಲಷ್ಟು ಸ್ಪರ್ಧಾತ್ಮಕ ಮನೋಭಾವನೆ ಇರಬೇಕು. ಸ್ಪರ್ಧಾತ್ಮಕ ಮನೋಭಾವನೆ ಇಲ್ಲ ಅಂದರೆ ಏನೂ ಇಲ್ಲ, ಆಗಲ್ಲ ಸ್ನೇಹಿತರೆ. ಈಗಿನ ಕಾಲದಲ್ಲಿ ನೀನು ಏನೇ ಓದಲಿ, ಏನೇ ಬರೀಲಿ, ನಿನ್ನಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಅನ್ನೋದು ಬೇಕೇ ಬೇಕು. ಯಾವಾಗ ಸ್ಪರ್ಧಾತ್ಮಕ ಮನೋಭಾವನೆ ಬರುತ್ತೋ ಅವತ್ತು ನೀನು ಸಕ್ಸಸ್ ಆಗೇ ಆಗ್ತೀಯ. ಅದು ಯಾವುದೇ ಎಕ್ಸಾಮ್ ಆಗಲಿ, IAS, KS, ಯಾವುದೇ ಒಂದು ಜಾಬ್ ಆಗಲಿ, IPS, FDA, SDA, ಒಂದು ಟೀಚರ್ ಜಾಬ್ ಯಾವುದೇ ಆಗಲಿ ಸ್ನೇಹಿತರೆ, ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವದಿಂದ ಓದಿದರೆ ಖಂಡಿತ ನಿಮ್ಮ ಒಂದು ಲೈಫ್ ಸಕ್ಸಸ್ ಆಗೇ ಆಗುತ್ತೆ. ನಿಮ್ಮ ಜ್ಞಾಪಕ ಶಕ್ತಿನೂ ಸಹ ಹೆಚ್ಚಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಕೋಡಿಂಗ್ ಮಾಡ್ಕೊಳ್ಬೇಕು. ಕೋಡಿಂಗ್ ಅಂದರೆ ಹೆಂಗಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕೋಡಿಂಗ್ ಏನು ಅಂದರೆ, ಆಕಾಶದಲ್ಲಿ ನೀವು ಕಾಮನ್ ಬಿಲ್ ನೋಡಿರ್ತೀರಿ, ಅದಕ್ಕೆ ಬಣ್ಣಗಳ ಹೆಸರು ನೆನಪಿಟ್ಕೊಳ್ಳೋಕ್ಕೆ ವಿಬ್ ಗಯಾರ್ ಅಂತ ಒಂದು ಕೋಡಿಗಿದೆ. ಎಲ್ಲ ನಮ್ಮ ಸಬ್ಜೆಕ್ಟಲ್ಲೂ ಸಹ ಬರ್ತದೆ ವಿಬ್ ಗಯಾರ್ ಅಂತ. ಆ ವಿ ಅಂದರೆ ಒಂದು ಬಣ್ಣ, I ಅಂದರೆ ಬಣ್ಣ, B ಬಂದರೆ ಆ ಥರ ಪ್ರತಿಯೊಂದಕ್ಕೂ ಒಂದೊಂದು ಕಲರ್ ಬರುತ್ತೆ. ಆ ರೀತಿ ಯಾವುದೇ ವಿಚಾರ ಆಗಲಿ ನಿಮಗೆ ಕ್ಲಿಷ್ಟಕರ ಇರಲಿ, ಅದನ್ನು ನೀವು ಕೋಡಿಂಗ್ ಮಾಡ್ಕೋಬೇಕು. ಕೋಡಿಂಗ್ ಮಾಡ್ಕೊಂಡಾಗ ಖಂಡಿತ ನಿಮಗೆ ನೆನಪಿರ್ತದೆ ಸ್ನೇಹಿತರೆ. ಎಷ್ಟೋ ಜನ ಹಿಂಗೆ ಮಾಡ್ಕೊಳ್ಳೋದು, ಕೋಡಿಂಗಿಂದ ಓದ್ಕೊತಾರೆ ಕೆಲವು ವಿಚಾರಗಳನ್ನ ನೆನಪಿಟ್ಕೊಳ್ಳೋಕ್ಕೆ. ಈಗ ಕೆಲವು ವಿಚಾರಗಳು ಕ್ರಮಸಂಖ್ಯೆಯಾಗೇ ನೆನಪಿಟ್ಕೋಬೇಕು. ಆ ಕ್ರಮಸಂಖ್ಯೆಯಾಗಿ ನೆನಪಿಟ್ಕೊಳ್ಳೋ ವಿಚಾರಗಳು ನೀವು ಏನು ಮಾಡಬೇಕು, ಒಂದು ಕೋಡಿಂಗ್ ಕೊಟ್ಕೋಬೇಕು. ಅದಕ್ಕೆ 1ನೇದಕ್ಕೇನು, 2ನೇದಕ್ಕೇನು, 3ನೇದಕ್ಕೇನು ಅಂತ ಆ ಕೋಡಿಂಗ್ ಕೊಟ್ಕೊಂಡ್ರೆ ಆ ವಿಚಾರಗಳು ಸ್ಪಷ್ಟವಾಗಿ ಕ್ರಮಾನುಗತವಾಗಿ ನೆನಪಿರ್ತದೆ. ಹಂಗೆ ನೆನಪಿದ್ದಾಗ ಮಾತ್ರ ನಿಮಗೆ ಜ್ಞಾಪಕ ಶಕ್ತಿನೂ ಸಹ ಹೆಚ್ಚಾಗುತ್ತದೆ. ನೀವೇನಾದರೂ ಕೆಲವು ವಿಚಾರಗಳು ಕ್ರಮಾನುಗತವಾಗಿಯೇ ಬರೀಬೇಕಾಗತ್ತೆ. ಆ ಕ್ರಮಾನುಗತವಾಗಿ ನೀವು ಕೋಡಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಆ ವಿಚಾರಗಳು ನೆನಪಾಗಲ್ಲ ಸ್ನೇಹಿತರೆ. ಹಿಂದೆ ಮುಂದೆ ಆಗ್ಬಿಡ್ತಾವೆ ಪಾಯಿಂಟ್ಸು. 1ನೇ ಪಾಯಿಂಟ್ ಹೋಗಿ 10ನೇ ಪಾಯಿಂಟ್ ಆಗುತ್ತೆ, 10ನೇ ಪಾಯಿಂಟ್ ಹೋಗಿ 2ನೇ ಪಾಯಿಂಟ್ ಆಗುತ್ತೆ. ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಮತ್ತು ಕೆಲವು ಕ್ಲಿಷ್ಟಕರವಾದ ವಿಚಾರಗಳು, ಅದು ಯಾವುದೇ ಒಂದು ಇರಲಿ, ಟಫ್ ಇರಲಿ, ಸಬ್ಜೆಕ್ಟ್ ಹೇಗೆ ಇರಲಿ, ಆ ವಿಚಾರವನ್ನು ನೀವು ಕೋಡಿಂಗ್ ಮುಖಾಂತರ ನೀವೇ ಅದಕ್ಕೊಂದು ಕೋಡಿಂಗ್ ಕೊಟ್ಕೋಬೇಕು. ನಾನು ನೆನಪಿಟ್ಕೋಬೇಕಂದ್ರೆ
ಅಂದರೆ ಈ ವಿಚಾರವನ್ನು ನಾನು ಯಾವ ರೀತಿ ಇದು ಮಾಡ್ಕೋಬೇಕು, ಯಾವ ರೀತಿ ಅಂತ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಜ್ಞಾಪಕ ಶಕ್ತಿ, ನಿಮ್ಮ ಒಂದು ನಾಲೆಜ್ ಶಕ್ತಿನೂ ಸಹ ಹೆಚ್ಚಾಗುತ್ತೆ. ಹೆಚ್ಚಾದಾಗ ಆಟೋಮೆಟಿಕ್ಕಾಗಿ ಅದೆಷ್ಟೇ ಕಷ್ಟಕರವಾದ ವಿಚಾರ ಆಗಲಿ ನಿಮ್ಮಿಂದ ನೆನಪು ಹೋಗಲು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಈ ರೀತಿ ನೆನಪಿಟ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಆಸಕ್ತಿ ಹೆಚ್ಚಾಗುತ್ತದೆ. ಅದೇ ರೀತಿ ಕೆಲವು ಫಾರ್ ಎಕ್ಸಾಂಪಲ್ ನಾನೇನಪ್ಪ ಇಟ್ಕೊಂಡಿದ್ದೆ ಅಂದರೆ, ಒಂದು ಸಣ್ಣ ನಾನು ಈ ಕೋಡಿಂಗ್ ಇಟ್ಕೊಳ್ಳುವಾಗ ನೀವು ಬೇಕಾದರೆ ಭಾಷೆ ಒಂದೇ ಭಾಷೆ ಅಂತ ಬಳಸಬೇಕಿಲ್ಲ, ಕನ್ನಡ ಇಂಗ್ಲೀಷು ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಭಾಷೆ ಅಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತಿದ್ದೆನಪ್ಪ ಅಂದರೆ, ಈ ಒಂದು ಭಾರತದ್ದು ಈ ಒಂದು ದಿಕ್ಕುಗಳು ಯಾವ ದಿಕ್ಕುಗಳಂದರೆ ಇವು ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ಇವು ನನಗೆ ಭಾರತ ನಕ್ಷೆಯಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಿತ್ತು. ಸಣ್ಣ ವಿಚಾರನೇ ಇರ್ಬೋದು, ಆದರೂ ಸಣ್ಣ ವಿಚಾರಗಳು ಕೆಲವು ಕನ್ಫ್ಯೂಸ್ ಆಗಿಬಿಡ್ತದೆ. ನಾನೇನು ಮಾಡಬೇಕಪ್ಪ ಅಂದರೆ, ಮೇಲೆ ವಿ ಇ, ಕೆಳಗೆ ಎನ್ ಎ, ಆ ರೀತಿ ನೆನ್ಪಿಟ್ಕೊಂಡು ಬಿಡ್ತಿದ್ದೆ. ವಿ ಅಂದರೆ ವಾಯುವ್ಯ, ಇ ಅಂದರೆ ಈಶಾನ್ಯ, ಎನ್ ಅಂದರೆ ನೈಋತ್ಯ, ಎ ಅಂದರೆ ಆಗ್ನೇಯ. ಈ ರೀತಿ ನೆನ್ಪಿಟ್ಕೊಂಡು ಬಿಡ್ತಿದ್ದೆ ಸ್ನೇಹಿತರೆ. ವಿ ಇ ಎನ್ ಎ, ಆ ರೀತಿ. ಬೇರೆ ವಿಚಾರಗಳು ಅಷ್ಟೇ, ನೀವೇ ತಯಾರು ಮಾಡ್ಕೋಬೇಕಾ ಕೋಡಿಂಗು. ಮತ್ತೊಬ್ಬರು ಕೋಡಿಂಗ್ ಕೊಟ್ಟರೆ ಖಂಡಿತ ಸಕ್ಸಸ್ ಆಗಲ್ಲ. ಕೋಡಿಂಗ್ ಅನ್ನೋದು ನೀವು ಕ್ರಿಯೇಟ್ ಮಾಡಬೇಕು. ಆ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನೀವು ಕ್ರಿಯೇಟ್ ಮಾಡಿದಾಗ ಅಷ್ಟೇ ಆ ವಿಚಾರ ನಿಮಗೆ ನೆನಪಿರಲು ಸಾಧ್ಯ, ನಿಮ್ಮ ಒಂದು ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳಲು ಸಾಧ್ಯ. ಎಕ್ಸಾಮ್ ಆದ್ರೂ ಸಹ ಆ ವಿಚಾರ ನಿಮ್ಮ ಮೈಂಡಲ್ಲಿ ಹಂಗೆ ಇರ್ತದೆ ನೋಡಿ ಸ್ನೇಹಿತರೆ. ನಾನು ಈ ವಿ ಇ ಎನ್ ಎ ಅನ್ನೋ ಕೋಡನ್ನು ನಾನು ಸುಮಾರು ಒಂದು 15 ವರ್ಷ ಹಿಂದೆ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಇದುವರೆಗೂ ನನಗೆ ನೆನಪಿದೆ. ವಿ ಅಂದರೆ ವಾಯುವ್ಯ, ಇ ಅಂದರೆ ಈಶಾನ್ಯ, ಎನ್ ಅಂದರೆ ನೈಋತ್ಯ, ಎ ಅಂದರೆ ಆಗ್ನೇಯ. ಈ ಕೋಡಿಂಗಲ್ಲಿ ನೀವು ಗ್ರಾಮೆಟಿಕಲಿ ಇಟ್ಕೋಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಮ ಮೈಂಡ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಇಟ್ಕೊಳ್ಳಿ. ನಿಮ್ಮ ಒಂದು ವಿಚಾರಗಳು ಖಂಡಿತ ನಿಮಗೆ ನೆನಪಿರ್ತದೆ ಸ್ನೇಹಿತರೆ. ಈ ಒಂದು ಕೋಡಿಂಗ್ ಅನ್ನೋದು ತುಂಬ 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 ಇಂಪಾರ್ಟೆಂಟು. ಈ ಕ್ಲಿಷ್ಟಕರವಾದ ಅದೆಂಥ ವಿಚಾರನೇ ಇರಲಿ, ಅದೆಂಥ ಸಬ್ಜೆಕ್ಟೇ ಇರಲಿ, ಅದೆಂಥ ಟಾಪಿಕ್ಕೇ ಇರಲಿ, ನೋಡಿ ಸ್ನೇಹಿತರೆ, ನೀವು ಕೋಡಿಂಗ್ ಮಾಡಿಕೊಂಡ್ರೆ ಖಂಡಿತ ಆ ಒಂದು ವಿಚಾರ ನಿಮಗೆ 100% ನೆನಪಿರ್ತದೆ. ಎಷ್ಟು ದಿನ ಆದರೂ ಆಗಲಿ, ಎಷ್ಟು ವರ್ಷ ಆದರೂ ಆಗಲಿ ನೆನಪಿರ್ತದೆ. ಅದೇ ರೀತಿ ಕಠಿಣವಾದ ವಿಚಾರಗಳನ್ನು ಪ್ರತ್ಯೇಕವಾಗಿ ನೋಟ್ಸ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ನೀವು ಓದ್ತಾ ಇರುವಾಗ ಸುಮ್ಮನೆ ಓದ್ತಾ ಇರಬಾರ್ದು ನೋಡಿ ಸ್ನೇಹಿತರೆ. ಆ ಒಂದು ನೆನಪು ಮಾಡಿಕೊಂಡು, ಆಲೋಚನೆ ಮಾಡಿಕೊಂಡು ಆ ವಿಚಾರವನ್ನು ನೀವು ನೋಟ್ಸ್ ಮಾಡ್ತಾ ಹೋಗಬೇಕು. ನೋಟ್ಸ್ ಅಂದರೆ ಪೂರ್ತಿ ನೋಟ್ಸ್ ಮಾಡಬಾರ್ದು. ಇವು ಒಂದು ಪ್ಯಾರಾದಲ್ಲೂ ಒಂದು 2-3 ಪಾಯಿಂಟ್ ಹೈಲೈಟ್ಸ್ ಪಾಯಿಂಟ್ಸ್ ಬರ್ತವೆ, ಅದನ್ನು ಹೈಲೈಟ್ಸ್ ಪಾಯಿಂಟ್ಸ್ ಅಷ್ಟೇ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ, ನೀವು ಆ ಒಂದು ಪುನರ್ಮನನ ಮಾಡ್ಕೊಳ್ಳೋಕೆ ಎತ್ಕೊತಿರಲ್ಲ, ಮತ್ತೆ ನೆನಪಿಸ್ಕೊಳ್ಳೋಕ್ಕೆ, ಅವಾಗ ಸುಮ್ಮನೆ ಆ ಪಾಯಿಂಟ್ಸ್ ನೋಡ್ತಾ ಹೋಗ್ತಾ ಇದ್ರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಆ ಒಂದು ಸಂಪೂರ್ಣ ಚಿತ್ರಣ ನಿಮ್ಮ ಮೈಂಡ್ನಲ್ಲೇ ಹೋಗ್ತಾ ಇರ್ತದೆ ಸ್ನೇಹಿತರೆ. ಈ ಥರ ಟಿ ವಿಯಲ್ಲಿ ಪರದೆಯಲ್ಲಿ ಹೆಂಗೆ ಹೋಗ್ತಾ ಇರ್ತದೆ ಆ ರೀತಿ ಹೋಗ್ತಾ ಇರ್ತಾರೆ. ಓದುವಾಗ ಕಂಪಲ್ಸರಿ ನೋಟ್ಸ್ ಮಾಡ್ತಾ ಹೋಗ್ತಿರ್ಬೇಕು ಸ್ನೇಹಿತರೆ. ಯಾರು ನೋಟ್ಸ್ ಮಾಡ್ತಾ ಹೋಗ್ತಾರೋ, ಸ್ಮಾಲ್ ಪಾಯಿಂಟ್ಸ್ ಹೆಡ್ಲೈನ್ಸ್ ಥರ ನೋಟ್ಸ್ ಮಾಡ್ಕೊಂಡು ಹೋಗ್ತಾರೋ ಅವರು 100% ಸಕ್ಸಸ್ ಆಗೇ ಆಗ್ತಾರೆ ಸ್ನೇಹಿತರೆ. ಅದು 5, 6, 7, 8, 9, 10ನೇ ಕ್ಲಾಸ್ ಆಗಲಿ, ಪಿ ಯು ಸಿ ಆಗಲಿ, ಡಿಗ್ರಿ ಆಗಲಿ, ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರ್ತಾರಲ್ಲ, ಸಿ ಇ ಟಿಗಳವರ ಅಭ್ಯರ್ಥಿಗಳು, ಅವರು ಸಹ ಅದನ್ನು ಓದಬಹುದು. ಆ ರೀತಿ ಮಾಡಿಕೊಂಡ್ರೆ ಅಷ್ಟೇ 100% ಸಕ್ಸಸ್ ಆಗ್ತಾರೆ. ನೋಡಿ, ಯಾರೇ ಆಗಲಿ ಸಿ ಇ ಟಿಗಳು ಓದ್ತಿರ್ತಾರಲ್ಲ, ಅವ್ರ ಹತ್ರ ನೋಡಿ ಎಷ್ಟು ನೋಟ್ಸ್ ಮಾಡಿರ್ತಾರೋ ಪಾಯಿಂಟ್ಗಳನ್ನ. ಬರೀ ಪಾಯಿಂಟ್ಸ್ ನೋಟ್ಸ್ ಮಾಡೋದು, ಜೋಬಲ್ಲಿ ಇಟ್ಕೊಳ್ಳೋದು, ಕೆಲವು ಪೇಪರ್ಗಳಾಗಿ ಇಟ್ಕೊಳ್ಳೋದು. ಎಲ್ಲಾದರೂ ದಾರಿಗೆ ಹೋಗ್ತಾಯಿದ್ರು ಆ ಪಾಯಿಂಟ್ಸ್ ನೋಡ್ಕೊಂಡು ಹೋಗೋದು, ಎಲ್ಲಾದರೂ ಟೀ ಕುಡಿಯೋಕೆ ಹೋದ್ರು ಅಲ್ಲಿ ಪಾಯಿಂಟ್ಸ್ ನೋಡ್ಕೊಂಡು ಹೋಗ್ತದೆ, ಯಾವುದಾದ್ರೂ ಕ್ಯಾಂಟೀನಲ್ಲಿ ಊಟ ಮಾಡೋಕ್ಕೆ ಹೋದರೂ ಸುಮ್ಮನೆ ಪಾಯಿಂಟ್ಸ್ ನೋಡ್ಕೊತ ಇರೋದು ಸ್ನೇಹಿತರೆ. ಈ ರೀತಿ ಮಾಡಿದಾಗ ನಮ್ಮ ನೆನಪಿನ ಶಕ್ತಿ 100% ವೃದ್ಧಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಓದುವಾಗ ಮುಖ್ಯಾಂಶಗಳನ್ನು ನೋಟ್ಸ್ ಮಾಡಬೇಕು. ಹೇಳಿದ್ದೀನಿ ಇದುವರೆಗೂ ನಾನು. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಓದುವಾಗ ಕಂಟಿನ್ಯೂ ಒಂದು 1 ಅವರ್ ಓದಿದ್ರಿ, ನಮ್ಮ ಮೈಂಡು ಮಿನಿಮಮ್ 45 ನಿಮಿಷ ಒಂದು ಕಡೆ ಏಕಾಗ್ರತೆಯಿಂದ ಇರ್ಬೋದು. 40ರಿಂದ 45 ನಿಮಿಷ. ಈ 40ರಿಂದ 45 ನಿಮಿಷ ಆದಮೇಲೆ ಕನಿಷ್ಠ ಒಂದು 5 ನಿಮಿಷ ವಿಶ್ರಾಂತಿ ಆದರೂ ಬೇಕಾಗುತ್ತೆ ದೇಹಕ್ಕೆ. ಒಂದು 5 ನಿಮಿಷ. ನನ್ನ ಅನುಭವ, ನಾನು ಓದ್ತಿದ್ದಾಗ, ಸಿ ಇ ಟಿಗೆ ಓದ್ತಿದ್ದಾಗ ನನಗೆ ಏನಾಗ್ತಿತ್ತಂದರೆ, ಡೇ ಟೈಮ್ ಒಂಚೂರು ಟೈಮು ವೇಸ್ಟ್ ಮಾಡ್ತಿರ್ಲಿಲ್ಲ. ನಾನು ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಯಾವಾಗ ಅಂದರೆ ಒಂದು ಸ್ವಲ್ಪ ದಿನ ನಾನು ಏನು ಮಾಡ್ತಾಯಿದ್ದೆ, ನೈಟು ಫುಲ್ ಎಫರ್ಟ್ ಆಗ್ತಿದ್ದೆ. ಕೊನೆಗೆ ಏನು ಮಾಡ್ತಿದ್ದೆಪ್ಪ ನಾನು ಅಂದರೆ, ನೈಟ್ ಫುಲ್ ನಿದ್ದೆ ಮಾಡ್ತಿದ್ದೆ. ಡೇ ಟೈಮು ಫುಲ್ಲು ಅದರ ಒಂದು ಲಾಭ ತೊಗೊತಿದ್ದೆ. ಹೆಂಗೆ ಲಾಭ ತೊಗೊತಿದ್ದೆ ಸ್ನೇಹಿತರೆ ಅಂದರೆ, ಹಗಲೊತ್ತು ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ನಾನು. ರಾತ್ರಿ ಹೊತ್ತು ನಿದ್ದೆ ಮಾಡ್ತಿದ್ದೆ. ಹಗಲೊತ್ತು 1 ಅವರ್ ಓದಿದೆ ಅಂದ್ಕೊಳ್ಳಿ, ಒಂದು 2 ನಿಮಿಷ ಅಲ್ಲ, ಒಂದು 5 ನಿಮಿಷ ನಿದ್ದೆ ಮಾಡ್ತಿದ್ದೆ. ಆವಾಗ ಆಟೋಮೆಟಿಕ್ಕಾಗಿ ಓದುವಾಗ ನಿದ್ದೆ ಬಂದೇ ಬರುತ್ತೆ. ಆ ನಿದ್ದೆಯನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಒಂದು 5 ನಿಮಿಷ ಮಲ್ಕೊಂಡು ಎದ್ದೇಳ್ರೆ ನಿಮ್ಮ ಮೈಂಡ್ ಯಾವ ಮಟ್ಟಿಗೆ ರಿಫ್ರೆಶ್ ಆಗಿರುತ್ತೆ ಅಂದರೆ ಸ್ನೇಹಿತರೆ, ಓದುವಾಗ ಆ ಒಂದು ಅನುಭವಿಸೋಕ್ಕೆ ಚೆನ್ನಾಗಿರ್ತದೆ.
ನಿಜವಾಗ್ಲೂ ನಾನು ಅನುಭವಿಸಿದ್ದೀನಿ ಆ ಒಂದು ಫೀಲ್. ಹೆಂಗಪ್ಪ ಅಂದರೆ ನಾನು ಒಂದು 1 ಅವರ್ ಓದ್ಬಿಟ್ಟು ಒಂದು 5 ನಿಮಿಷ ಎದ್ದ ಮೇಲೆ ಏನೋ ಒಂಥರ ಸಾಧನೆ ಮಾಡ್ದಂಗೆ, ಏನೋ ಒಂಥರ ಗೆದ್ದಂಗೆ ಇರ್ತದೆ. ನಮ್ಮ ಮೈಂಡ್ ಅಷ್ಟು ರಿಫ್ರೆಶ್ ಆಗಿರ್ತದೆ, ಅಷ್ಟು ಲವಲವಿಕೆಯಿಂದ ಇರ್ತದೆ. ಈ ರೀತಿ 1 ಅವರ್ಗೊಮ್ಮೆ ಇಲ್ಲ 2 ಅವರ್ಗೊಮ್ಮೆ ಇಲ್ಲ 3 ಅವರ್ಗೊಮ್ಮೆ, ನಾನು 1 ಅವರ್ಗೂ ಹೇಳ್ತಿಲ್ಲ ನಿಮಗೆ. ನಿಮ್ಮ ಮೈಂಡ್ ಯಾವಾಗ ಬಯಸ್ತದೋ ವಿಶ್ರಾಂತಿನ, ಚಿಕ್ಕ ವಿಶ್ರಾಂತಿನ, ಚಿರನಿದ್ರೆನ, ಕೋಳಿ ನಿದ್ರೆನ ಯಾವಾಗ ಬಯಸ್ತದೋ ಆವಾಗ ಹಗಲೊತ್ತು ಕೂಡ ಓದ್ತಾ ಇರೋವಾಗ ಕುಡಿ, ಒಂದು 5 ನಿಮಿಷ 10 ನಿಮಿಷ ಆ ಚಿರನಿದ್ರೆ ಕುಡಿ. ನಿಮ್ಮ ಮೈಂಡಲ್ಲ, ಆ ಕಾಂಪಿಟೇಟಿವ್ ಮೈಂಡ್ ಇದ್ದರೆ 2 ನಿಮಿಷ ಅಲ್ಲ 5 ನಿಮಿಷ ಅಷ್ಟೇ ನೀವು ಮಲಗೋದು. ಆಟೋಮೆಟಿಕ್ಕಾಗಿ ಎದ್ದುಬಿಡ್ತೀರ. ಆಮೇಲೆ ಎದ್ದುಬಿಟ್ಟು ನಿಮ್ಮ ಒಂದು ಓದನ್ನು ಮುಂದುವರಿಸ್ಬಿಡ್ತೀರಿ. ಅದಕ್ಕೆ ಹೇಳೋದು, ನೀವು ನಿಮ್ಮ ಓದನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಅದೇ ರೀತಿ ಮತ್ತೆ ಹೆಚ್ಚು ನೆನಪಿಟ್ಕೋಬೇಕಂದ್ರೆ ಮತ್ತೊಂದು ಏನಪ್ಪ ಅಂದರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಡಿಯೋಗಳಿದಾವೇನೋ ಅಂತ ನೋಡ್ಬೇಕು ಸ್ನೇಹಿತರೆ. ವಿಡಿಯೋಗಳು ಯಾವುದಾದ್ರೂ ಒಂದು ವಿಷಯ, ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಎಲ್ಲದಕ್ಕೂ ವಿಡಿಯೋಗಳು ಸಿಗ್ತಾವೆ ಸ್ನೇಹಿತರೆ. ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಟಾಪಿಕ್ ಹೊಡೆದ್ಬಿಟ್ರೆ ಅದಕ್ಕೆ ಟಾಪಿಕ್ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಓಪನ್ ಆಗ್ತವೆ. ಸೊ ನೀವು ಆ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ವಿಡಿಯೋಗಳು ನೋಡೋಕ್ಕೆ ಟ್ರೈ ಮಾಡಿ. ಆ ವಿಡಿಯೋಗಳು ನೋಡಿ ಯಾವ ವಿಚಾರವನ್ನು ನಾವು ನೋಡ್ತೀವೋ, ಯಾವ ವಿಚಾರವನ್ನು ಹೆಚ್ಚು ಕೇಳ್ತೀವೋ ಅದು ಮೈಂಡಲ್ಲಿರ್ತದೆ ಸ್ನೇಹಿತರೆ. ಓದುವುದಕ್ಕಿಂತ ಹೆಚ್ಚಾಗಿ ನೋಡುವುದು ಮತ್ತು ಕೇಳುವುದರಿಂದ ನಮ್ಮ ಮೈಂಡಲ್ಲಿ ಹೆಚ್ಚಿನ ಒಂದು ಸೇವ್ ಆಗ್ತದೆ ಅದು. ಆದ್ದರಿಂದ ದೃಕ್ ಮತ್ತು ಶ್ರವಣ ಮಾಧ್ಯಮ ಅಂತಾರೆ ಇದಕ್ಕೆ. ನೋಡುವುದು ಮತ್ತು ಕೇಳುವುದು, ಇದಕ್ಕೆ ನೀವು ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಟಾಪಿಕ್ ಸಂಬಂಧಪಟ್ಟಂತೆ ಹೆಚ್ಚು ವಿಡಿಯೋಗಳನ್ನು ನೋಡಿ ಕೇಳಿ. ಅದಕ್ಕೆ ನಾನು ಹೇಳಿ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದು. ಮತ್ತು ಯಾವುದೇ ವಿಚಾರ ಆಗಲಿ ವಿಶ್ಲೇಷಣೆ ಮಾಡುವಷ್ಟು ಕೆಪಾಸಿಟಿ ಇರಬೇಕು ಸ್ನೇಹಿತರೆ. ವಿಶ್ಲೇಷಣೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗಬೇಕು. ಎಷ್ಟು ವಿಶ್ಲೇಷಣೆ ಮಾಡಿದ್ರೂ ಮುಗಿಬಾರ್ದು, ಆ ರೀತಿ ವಿಶ್ಲೇಷಣೆ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಸ್ನೇಹಿತರೆ. ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದೀನಿ, ನೀವು ಹೈಸ್ಕೂಲಿಂದ ಹಿಡಿದು PUC, ಡಿಗ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದವ್ರಿಗೆ ಎಲ್ಲರಿಗೂ ಸಹ ಈ ಒಂದು ಪಾಯಿಂಟ್ಸು ಹೆಲ್ಪ್ ಆಗೇ ಆಗುತ್ತೆ 100%. ಈ ಪಾಯಿಂಟ್ಸ್ನ ಅನುಸರಿಸಿ ಖಂಡಿತ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ನಿಮ್ಮ ನೆನಪಿನ ಶಕ್ತಿ ಮೈಂಡಲ್ಲಿ ಉಳಿತದೆ ಸ್ನೇಹಿತರೆ. ಅದೇ ರೀತಿ ನೀವೇನು ಮಾಡಬೇಕಪ್ಪ ಅಂದರೆ, ಮತ್ತೊಂದು ವಿಚಾರ ಅಂದರೆ, ನಿಮ್ಗೆ ಯಾವುದಾದ್ರೂ ಹೆಚ್ಚು ಕಠಿಣ ಇದೆ ವಿಷಯ, ನನಗೆ ಎಷ್ಟು ಓದಿದ್ರೂ ಸರಿಯಾಗಿ ನೆನಪಿರ್ತಾ ಇರಲಿಲ್ಲ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ಕಂಪಲ್ಸರಿ ಆ ವಿಷಯ ಬರೆದಿರೋದನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಜಾಬ್ನಲ್ಲಿ ಇಟ್ಕೊಳ್ಳಿ, ನಿಮ್ಮ ಕೆಳಗಿನ ಜಾಬಲ್ಲಿ ಇಟ್ಕೊಳ್ಳಿ, ನಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಈ ರೀತಿ ನೀವು ಇಟ್ಕೊಂಡಾಗ ಮಾತ್ರ ಆ ಒಂದು ವಿಚಾರ ನೀವೇನು ಮಾಡಬೇಕು, ಎಲ್ಲಾದರೂ ಹೋದಾಗ ನೋಡಬೇಕು, ಅದನ್ನು ಎಲ್ಲಿದ್ದಾಗ ಅಲ್ಲಿ ನೋಡ್ತಾ ಇರ್ಬೇಕು ಸ್ನೇಹಿತರೆ. ತಲೆ ಕೆಡ್ಸ್ಕೊಬೇಡಿ, ಓದೋ ವಿಚಾರದಲ್ಲಿ ಮಾತ್ರ ಹಿಂದೆ ಮುಂದೆ ಬೇಡ. ಏನಪ್ಪ ಇವನು ಹುಚ್ಚಿನ ಥರ ಓದ್ತಾನೆ, ಹುಚ್ಚಿನ ಥರನೇ ಓದಿ ಸಕ್ಸಸ್ ಆಗ್ತೀರಿ ಸ್ನೇಹಿತರೆ. ಓದುವಾಗ ನಾವೇನಾದರೂ ಸಾಧನೆ ಮಾಡುವಾಗ ನಿಮ್ಮ 100 ಜನ ಪ್ರಶ್ನೆ ಮಾಡ್ತಾರೆ, ಅವನು ಹುಚ್ಚಿನ ಥರ ಓದ್ತಾ ಇದ್ದಾನೆ, ಹುಚ್ಚಿ ಹಿಡಿದು ಬಿಟ್ಟಿದೆ ಅವ್ನಿಗೆ ಓದೋದು. ಎಸ್, ಹುಚ್ಚಿನ ಥರನೇ ಓದಿ, ಹುಚ್ಚಿನ ಥರನೇ ತಲೆಗೆಚ್ಕೊಳ್ಳಿ. ಹೆಂಗೆ ಸಕ್ಸಸ್ ಆಗಲ್ಲ ನೋಡ್ತೀನಿ ಸ್ನೇಹಿತರೆ. ಈ ರೀತಿ ನೀವು ಹೆಚ್ಚು ಓದೋದ್ರಲ್ಲಿ ಹೆಂಗೆ ತಲ್ಲೀನರಾಗಬೇಕಂದ್ರೆ ನೋಡಿ ಸ್ನೇಹಿತರೆ, ಆ ಒಂದು ಹೊಸ ವಿಷಯ ಮತ್ತೊಂದು ವಿಷಯದ ಹಬ್ಬ ಏನಿದೆ ಅಂತ ಹುಡ್ಕಾಡಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆ ರೀತಿ ಓದಿದಾಗ ಮಾತ್ರ ನಿಮ್ಮ ಒಂದು ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ನೆನಪಿನ ಶಕ್ತಿ ವೃದ್ಧಿ ಆಗ್ತದೆ. ಅದು ಯಾವುದೇ ಎಕ್ಸಾಮ್ ಆಗಲಿ ಸ್ನೇಹಿತರೆ, ಈ ರೀತಿ ಓದಿ, ಆಸಕ್ತಿಯುತವಾಗಿ ಓದಿ, ಉತ್ಸಾಹದಿಂದ ಓದಿ, ಸ್ಪರ್ಧಾತ್ಮಕವಾಗಿ ಓದಿ, ಪೈಪೋಟಿಯಿಂದ ಓದಿ. ಪೈಪೋಟಿ ಇರಬೇಕು, ನಾನು ಇದರಲ್ಲಿ ಓದಬೇಕು, ನಾನು ಇದರಲ್ಲಿ ಗೆಲ್ಲಬೇಕು, ಇದರಲ್ಲಿ ಜಯಿಸಬೇಕು ಅಂತ. ಖಂಡಿತ ಸಕ್ಸಸ್ ಆಗೇ ಆಗ್ತೀರಿ ಸ್ನೇಹಿತರೆ. ಯಾವತ್ತೇ ಆಗಲಿ ಓದೋದ್ರಲ್ಲಿ ಹಿಂದೆ ಮುಂದೆ ತುಳಿಲೇಬೇಡಿ. ಏನು ಸಿಕ್ಕಿದ್ರೆ ಯಾವ ಸಬ್ಜೆಕ್ಟ್ ಲೀಸ್ಟ್ ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರ ಓದ್ತಾ ಇರಬೇಕು. ನಿಮ್ಮ ಲೆಕ್ಚರರ್ ಹೇಳುವಾಗ ಗಮನ ಕೊಟ್ಟು, ನಾನು ಇಲ್ಲವೇ ಇಲ್ಲ, ನಾನು ಅವರು ನಿಮ್ಮ ಒಂದು ಇವ್ರು ಏನು ಹೇಳ್ತಾ ಇದ್ದಾರೆ ಆ ವಿಷಯ ಅಷ್ಟೇ ಕೇಳ್ತಾ ಇರಬೇಕು. ಆ ವಿಷಯ ಹೆಂಗೆ ಕೇಳ್ತಾ ಇರಬೇಕಪ್ಪ ಅಂದರೆ, ನಾವು ಸಿನಿಮಾಗೆ ಹೋಗಿ ಥಿಯೇಟ್ರಿಗೆ ಹೋದಾಗ ಹೆಂಗೆ ವಿಚಾರಗಳನ್ನು ಡೀಪಾಗಿ ನೋಡ್ತೀವೋ ಆ ರೀತಿ ಡೀಪಾಗಿ ಕೇಳಿಸ್ಕೊಳ್ಳಿ. ಖಂಡಿತ ನಿಮ್ಮ ಮೈಂಡಲ್ಲಿ ಇದ್ದೇ ಇರ್ತದೆ, ನೀವು ಆ ಒಂದು ವಿಚಾರದಲ್ಲಿ ಸಕ್ಸಸ್ ಆಗೇ ಆಗ್ತೀರಿ ಸ್ನೇಹಿತರೆ. ಅದಕ್ಕೆ ಹೇಳೋದು, ಇಷ್ಟೆಲ್ಲ ಅಂಶಗಳನ್ನು ನೀನು ನೋಟ್ ಮಾಡ್ಕೊಂಡಿದ್ದೀರಿ ಅಂತೀನಿ. ನೋಟ್ ಮಾಡಿಕೊಂಡು ಅವುಗಳನ್ನು ಪಾಲಿಸಿ ಮತ್ತು ಖಂಡಿತ ಸಕ್ಸಸ್ ಆಗ್ತೀರಿ ಸ್ನೇಹಿತರೆ. ಅದು ಯಾವುದೇ ಎಕ್ಸಾಮ್ ಆಗಲಿ ಖಂಡಿತ ಸಕ್ಸಸ್ ಆಗ್ತೀರಿ. ಮುಂದೊಂದು ದಿನ ಎಕ್ಸಾಮನ್ನು ಹೇಗೆ ಫೇಸ್ ಮಾಡಬೇಕು, ಯಾವ ರೀತಿ ಫೇಸ್ ಮಾಡಬೇಕು, ಆ ಒಂದು ಧೈರ್ಯ ಹೇಗಿರಬೇಕು ಅನ್ನೋದನ್ನು ಸಹ ನಾನು ವಿಚಾರಗಳಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇಷ್ಟು ಹೇಳಿದ್ದಕ್ಕೂ ನನಗೆ ಸಾರ್ಥಕ ಆಗುತ್ತೆ, ನಿಮ್ಮಿಂದ ನನಗೆ ಅದನ್ನು ಒಂದು ಇದಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.